ಮಕ್ಕಳೇ, ನಿಮ್ಮನ್ನು ನೋಡಿ 2 ವರ್ಷ ಆಯಿತು. ಹೇಗಿದ್ದೀರಮ್ಮ? ಹೌದಮ್ಮ, ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟೋ ದೊಡ್ಡವರಾಗೋ ಥರ ಕಾಣಿಸ್ತಾ ಇದ್ದೀರ ನನ್ನ ಕಣ್ಣಿಗೆ. ಅಪ್ಪ, ನಿನ್ನ ಕಣ್ಣಿಗೆ ಮಾತ್ರ ಅಲ್ಲ ಅಪ್ಪ, ನಾವಿಬ್ಬರು ನಿಜವಾಗ ದೊಡ್ಡವರಾಗಿದ್ದೀವಿ. ಇನ್ನೂ ಚಿಕ್ಕ ಮಕ್ಕಳು ಅನ್ಕೋಬಿಟ್ಯಾ? ಏನೋ ಮಕ್ಕಳೇ, ಹೆತ್ತರಿಗೆ ಯಾವಾಗಿದ್ರು ಮಕ್ಕಳು ಚಿಕ್ಕ ಮಕ್ಕಳು ತಾನೇ. ಅಮ್ಮ, ಅಪ್ಪ, ನೀವಿಬ್ಬರು ಹೇಗಿದ್ದೀರಾ? ಅಜ್ಜಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಅಜ್ಜಿ ಇವಾಗ ನಮ್ಮ ಜೊತೆ ಇಲ್ಲಮ್ಮ. ನೀನು ಯಾವಾಗ ಫಾರಿನ್ ಹೋದ್ಯಲ್ಲ ಆವತ್ತೇ ನಿಮ್ಮ ಅತ್ತೆ ಮನೆಗೆ ಹೋದರು, ಮತ್ತೆ ವಾಪಸ್ ಬಂದೇ ಇಲ್ಲ. ಹೌದಾ? ಅದಕ್ಕೆ ಮತ್ತೆ ಮನೆ ಎಷ್ಟೊಂದು ಶಾಂತವಾಗಿದೆ. ಅದೆಲ್ಲ ಇರಲಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಹೇಗೆ ಮುಗೀತು? ಇನ್ನು ಮುಂದೆ ಮತ್ತೆ ಹೋಗೋದೆಲ್ಲ ಏನಿಲ್ಲ ತಾನೆ? ಇಲ್ಲ ಅಮ್ಮ, ಇನ್ನು ಹೋಗೋಕ್ಕೆಲ್ಲ ಹೋಗಲ್ಲ. ನಮ್ಮ ಮುಂದಿನ ಜೀವನ ಎಲ್ಲನೂ ಇನ್ನಿಲ್ಲೇ. ಸದ್ಯಕ್ಕಂತೂ ಇಂತೂ ಎಲ್ಲ ಒಳ್ಳೆ ರೀತಿಲಿ ಮುಗೀತು. ಅಮ್ಮ, ನೀನು ಇವಾಗ ಆರಾಮಾಗಿದೆಯಲ್ಲ? ನಂದು ಬಿಡು ಮಗಳೇ, ನೀನು ಹೇಗಿದೆಯಾ? ನೀನು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಮ್ಮ. ಅಮ್ಮ, ನಾನು ತುಂಬ ಚೆನ್ನಾಗಿದ್ದೀನಮ್ಮ. ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ನನ್ನ ಮನಸ್ಸು ತುಂಬ ಹಗುರ ಆಗಿ ಒಂಥರ ಮೈಂಡ್ ತುಂಬ ಫ್ರೀಯಾಗಿ ಆರಾಮಾಗಿದ್ದೀನಿ ಅಮ್ಮ. ನೋಡಿ ಮಗಳೇ, ಆಗಿದೆಲ್ಲ ಆಗೋಯ್ತು, ಅದನ್ನೆಲ್ಲ ಮರ್ತ್ಬಿಟ್ಟು ಇನ್ನು ಮುಂದೆ ಹೊಸ ಜನ ಶುರು ಮಾಡು. ಆಗಲಿ ಅಪ್ಪ. ಮುಂದೆ ನೀವಿಬ್ಬರು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಅಪ್ಪ, ನನಗಂತೂ ಕೆಲಸ ರೆಡಿಯಾಗಿದೆ. ನಾನು ನಾಳೆಯಿಂದ ಹೋದ್ರೂ ಕೆಲಸ ಜಾಯಿನ್ ಆಗ್ಬೋದು. ಆದರೆ ಅಕ್ಕನ ಬಗ್ಗೆ ನನಗೇನು ಗೊತ್ತಿಲ್ಲ, ಎಲ್ಲ ಅವಳೇ ಹೇಳ್ಬೇಕಪ್ಪ. ಹಾಂ ಅಪ್ಪ, ನಾನು ಕೆಲಸಕ್ಕೆ ಟ್ರೈ ಮಾಡ್ತೀನಿ, ನನಗೂ ಸಿಗುತ್ತೆ. ಆಮೇಲೆ ನಾನು ನಿತ್ಯ ಇಬ್ಬರು ಕೆಲಸಕ್ಕೆ ಹೋಗ್ತೀವಿ. ಆಮೇಲೆ ನೀನು ಎಲ್ಲೂ ಹೋಗಬೇಡ, ಆರಾಮಾಗಿ ಮನೇಲೇ ಇರು, ಸರಿನಾ? ಹಂಗೆಲ್ಲ ಮಾಡೋಕ್ಕಾಗುತ್ತಮ್ಮ? ಹೆಣ್ಮಕ್ಳ ಕೈ ದೂಸ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಯಾಕಪ್ಪ, ನಮ್ಮ ಜಾಗದಲ್ಲಿ ನಿನಗಿಬ್ಬರು ಗಂಡು ಮಕ್ಳಿದ್ದರೆ ಅವ್ರು ಕೂಡ ತಿಂತಿದ್ಯಾ? ನೋಡು, ಇದನ್ನೇ ಬೇಡ ಅಂತ ಹೇಳೋದು ನಾನು. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಬಾರ್ದು. ನಾನು ಹಂಗಂದಿಲ್ಲಮ್ಮ, ನೀವಿಬ್ರಿಗೂ ಮದುವೆ ಮಾಡಿಕೊಡಿಸ್ದೆ ಇಲ್ಲೇ ಇಟ್ಕೊಬೇಡ ನಾನು, ಹೇಳು. ಅಯ್ಯೋ ಹೌದಲ್ವಾ? ನಾನು ನೋಡು, ನನ್ನ ಲೈಫಲ್ಲಿ ಮದುವೆ ಅನ್ನೋದೇ ಮರ್ತೋಗ್ಬಿಡ್ತೀನಿ. ಅಪ್ಪ, ಬೇಗ ನಂಗೊಂದು ಗಂಡು ನೋಡಿ ಮದುವೆ ಮಾಡು. ರೀ, ನೋಡಿದ್ರಾ, ಅವಳಿಗೆ ಮದುವೆ ಮಾಡಬೇಕಂತೆ. ಆಗಲಿ ಮಗಳೇ, ನಾನು ಇವಾಗಲೂ ಹುಡ್ಕೊಬಲ್ಲ ಹುಡುಗನ್ನ, ಅಥವಾ ನೀನೇ ಯಾರನ್ನಾದರೂ ಕೆಂಚಗಿರೋ ಕೋತಿನ ನೋಡ್ಕೊಂಬಿಟ್ಟಿದ್ಯಾ? ಅಯ್ಯೋ ಅಪ್ಪ, ಅದಕ್ಕೆ ನಂಗೆ ಟೈಮೇ ಇದ್ದಿಲ್ಲ. ಇನ್ನು ಮುಂದೆ ಪ್ರಯತ್ನ ಪಡ್ತೀನಿ. ಹಾಕ್ತೀನಿ ನೋಡು ಕತ್ತೆ, ಮುಚ್ಚೆ ಬಾಯಿ. ಓ ಕನಕಮ್ಮನವರು, ಬರಬೇಕು ಬರಬೇಕು. ಅಣ್ಣ, ಹೇಗಿದ್ದೀರಾ? ಗೀತಾ, ಯಾವಾಗ ಬಂದ್ಯಮ್ಮ? ಹೇಗಿದೆಯಾ? ನಿತ್ಯ, ನೀನು ಹೇಗಿದೆಯಮ್ಮ? ನೀನು ಎಜುಕೇಷನ್ ಎಲ್ಲ ಪೂರ್ತಿ ಆಯಿತು ಅನ್ಸುತ್ತಲ್ವಾ? ಹಾಂ ಆಂಟಿ, ನನ್ನೆಲ್ಲ ಪೂರ್ತಿ ಆಯಿತು. ಆಂಟಿ, ನೀವು ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದಂಗೆ ನೀವು ಒಬ್ಬರೇ ಬಂದಿದ್ದೀರಾ? ಸಂಜು ಎಲ್ಲಿ ಕಾಣಿಸ್ತಿಲ್ಲ? ಹಾಂ, ಅವ್ನ ಕಾರ್ ಪಾರ್ಕಿಂಗ್ ಮಾಡ್ತಿದ್ದ, ನಾನು ಒಳಗಡೆ ಬಂದೆ. ನಿನ್ನ ನೋಡಬೇಕು ಅಂತ ತುಂಬ ಅರ್ಜೆಂಟಲ್ಲಿದ್ದೆ ಅಮ್ಮ, ಅದಕ್ಕೆ ನಾನೇ ಬೇಗ ಬಂದುಬಿಟ್ಟೆ. ಅವ್ನು ಬಂದೇ ಬರ್ತಾ ಇದ್ದಾನೆ. ಆಂಟಿ, ನೀವಿಬ್ಬರು ಹೇಗಿದ್ದೀರಾ? ಅಂದಂಗೆ ನೀವು ಊರಿಗೆ ಹೋಗದೆ ಇಲ್ಲೇ ಸೆಟ್ಲಾಗಿದೆ ಅಂತ ವಿಷಯ ಗೊತ್ತಾಯಿತು. ನನಗೆ ತುಂಬ ಖುಷಿ ಆಯಿತು ಆಂಟಿ. ನೀನು ಖುಷಿಯಾಗಿದ್ರೆ ಸಾಕಮ್ಮ, ನಾವೆಲ್ಲರೂ ಖುಷಿಯಾಗಿರ್ತೀವಿ. ಆಂಟಿ, ಇದೇ ಮಾತನ್ನ ನಮ್ಮ ಅಮ್ಮನೂ ಹೇಳ್ತಾಯಿದ್ರು. ನಾನು ನಿಮ್ಮಮ್ಮ ಇಬ್ಬರೇ ಅಲ್ಲ, ನೀನು ಖುಷಿಯಾಗಿರ್ಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ, ಗೊತ್ತಾ ನಿನಗೆ? ಗೀತಾ, ಯಾವಾಗ ಬಂದೆ? ಹೇಗಿದೆ ಗೀತಾ? ಹಾಂ ಸಂಜು, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಇದೇನಿದು, ಸ್ವಲ್ಪ ಡುಮ್ಕಾಗಿರೋ ಹಾಗಿದೆಯೇ? ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ ತಾಯಿ, ನಾನು ಹೇಗಿದ್ನೋ ಹಾಗೇ ಇದ್ದೀನಿ. ನನಗನ್ಸುತ್ತೆ ನೀನೇ ಸ್ವಲ್ಪ ದಪ್ಪ ಆಗಿರೋ ಥರ ಅನಿಸ್ತಿದೆ. ಹೌದು ಸಂಜು, ನೀನು ಕರೆಕ್ಟಾಗಿ ಹೇಳಿದೆ. ನಮ್ಮಕ್ಕ 1 ರೌಂಡ್ ಅಲ್ಲ 2 ರೌಂಡ್ ದಪ್ಪ ಆಗಿದ್ದಾಳೆ. ಅಂದಾಗೆ ನಿತ್ಯ, ನೀನು ಎಜುಕೇಷನ್ ಎಲ್ಲ ಮುಗೀತಾ? ವಾಟ್ ನೆಕ್ಸ್ಟ್? ನೆಕ್ಸ್ಟು ನನಗೆ ಕೆಲಸಕ್ಕೆ ಅಲ್ಲಿಂದ ನಾನು ಅಪ್ಲೈ ಮಾಡಿದ್ದೆ, ಹಾಗಾಗಿ ನನ್ನ ಕೆಲಸ ರೆಡಿಯಾಗಿದೆ. ಅಕ್ಕನ ಮಾತ್ರ ಒಂದು ಕೆಲಸ ಹುಡುಕಿ ಕೊಡೋ ಜವಾಬ್ದಾರಿ ನಿಮ್ಮದೇ ನೋಡಿ. ಓ, ಅದಕ್ಕೇನಂತೆ, ನಮ್ಮ ಆಫೀಸಲ್ಲಿ ಒಂದು ಕೆಲಸ ಖಾಲಿ ಇದೆ, ಬರ್ತಾಳೆ ನಿಮ್ಮ ಮಕ್ಕಳನ್ನ ಕೇಳು. ಇದೇನು ಸಂಜು? ಹೌದಾ, ಕೆಲಸ ಖಾಲಿ ಇದೆಯಾ ನಿಮ್ಮ ಆಫೀಸಲ್ಲಿ? ನನಗೆ ಕೊಡ್ತೀಯೋ ಇಲ್ವೋ? ನಾನಲ್ಲಮ್ಮ, ನೀವು ಫಾರಿನಿಂದ ಓದ್ಕೊ ಬಂದಿದ್ದೀರಾ, ನಮ್ಮಂದ ಚಿಕ್ಕ ಕಂಪ್ನಿಗೆ ಬರ್ತೀರಾ? ಸಂಜು, ಅದೇ ಹಂಗಂತ್ಯ, ನಾನು ಖಂಡಿತ ಬರ್ತೀನಿ. ಸರಿ, ಇನ್ನೇನು ಬರ್ತಾ ಇದ್ದಂಗೆ ನನಗೂ ಅಕ್ಕಂಗೆ ಇಬ್ರಿಗೂ ಕೆಲಸ ರೆಡಿಯಾಗಿದೆ. ನಾಳೆಯಿಂದ ಹೊರಟೋದೆ.
ಅಯ್ಯೋ ಏನು ಬೇಡ್ರಮ್ಮ, ಒಂದು ವಾರದ ಮಟ್ಟಿಗೆ ನಮ್ಮ ಜೊತೆ ಆರಾಮಾಗಿರಿ, ಆಮೇಲೆ ಕೆಲ್ಸಕ್ಕೆ ಹೋಗೋದು ಇದ್ದೇ ಇರುತ್ತೆ. ಹೌದು, ನಿಮ್ಮಮ್ಮ ಹೇಳ್ತಾ ಸರಿಯಾಗಿದೆ, ಹಾಗೆ ಮಾಡಿ. ಒಂದು ವಾರ ಎಲ್ಲರೂ ಖುಷಿಯಾಗಿರೋಣ, ಆಮೇಲೆ ನನ್ನ ಕೆಲಸ ಇದ್ದೇ ಇರುತ್ತೆ. ಸಂಜು, ನನಗೂ ಒಂದು ವಾರ ಲೀವ್ ಕೊಟ್ಬಿಡೋ. ಅಯ್ಯೋ ಅಮ್ಮ, ಇದೇನಂತಿದ್ಯಾ? ನೀನೇ ಮೈನು, ನೀನು ಲೀವ್ ಹಾಕ್ಬಿಟ್ರೆ ನನಗೆ ಕೆಲಸ, ನಾನು ಲೀವ್ ಹಾಕ್ಬಿಡ್ತೀನಿ. ಇವಾಗ ಚೆನ್ನಾಗಿದೆ ನೋಡಿ, ಎಲ್ಲ ರಜೆ ಹಾಕ್ಬಿಟ್ಟು ಒಂದು ವಾರ ಆರಾಮಾಗಿರೋಣ, ಏನಂತೀರ ಎಲ್ಲರೂ? ಹೌದು, ಎಲ್ಲರೂ ಹಾಗೆ ಮಾಡೋಣ. ಅಣ್ಣ, ನೀನಾ? ನಿನ್ಗೆ ಯಾರ ಥರ ಇಲ್ಲ ಅಣ್ಣ? ನನಗೂ ಯಾವತ್ತು ಸಂಬಂಧ ಮುಗಿದೋಯ್ತು. ನಾವೆಲ್ಲ ಖುಷಿಯಾಗಿರೋ ಟೈಮಲ್ಲಿ ನೀನು ಯಾಕೆ ಬಂದೆ ಇಲ್ಲಿಗೆ? ಯಾಕಣ್ಣ, ನಾನು ಎಷ್ಟು ವರ್ಷ ಆದ್ರೂ ನನ್ನ ತಪ್ಪಿಗೆ ನೀನು ಶಿಕ್ಷೆ ಕೊಟ್ಟೇ ಇಲ್ವಾ? ಯಾಕಣ್ಣ ಹೀಗೆಲ್ಲ ಮಾಡ್ತೀಯಾ? ನಾನು ತಪ್ಪು ಮಾಡಿ ಅಂತ ಒಪ್ಕೊಂಡೆ ಅಲ್ವಾ? ನನಗಿವಾಗ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಣ್ಣ, ನನಗೆ ನೀನೇ ಗತಿ. ಅದಕ್ಕೆ ನಮ್ಮ ಅಣ್ಣಗೆ ಸಿಟ್ಟು ಕಡಿಮೆ ಆಗಿಲ್ಲ, ನಿನಗೂ ನನ್ನ ಸಿಟ್ಟು ಹಾಗೇ ಇದೆಯಾ? ನನಗೆ ಜೀವನ ಪೂರ್ತಿ ನೀವು ಕ್ಷಮಿಸೋದೇ ಇಲ್ವಾ? ಅದಕ್ಕೆ ನನಗೆ ನಿಮ್ಮೆಲ್ಲರನ್ನೂ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಏನಮ್ಮ ರಾಣಿ, ನಿನ್ಗೆ ಇವಾಗ ಬುದ್ಧಿ ಬಂತಾ? ಹಾಂ, ನಿನ್ನಿಂದಾಗಿ ನನ್ನ ಮಗಳ ಜೀವನನೇ ಹಾಳಾಗೋಗಿದೆ. ಇಲ್ಲ ಅದಕ್ಕೆ, ಇಲ್ಲ, ಖಂಡಿತ ನಾವಾಗ ಬಿಡೋದಿಲ್ಲ. ನನ್ನ ಸೊಸೆ ಜೀವನ ಹಾಳು ಮಾಡೋಕ್ಕೆ ನಾನು ಬಿಡಲ್ಲ. ನನ್ನ ಸೊಸೆ ಬಾಳನ್ನ ನಾನು ಸರಿ ಮಾಡ್ತೀನಿ. ಇದೇನಿದು ನಿನ್ನ ಹೊಸ ನಾಟಕ ಅಂತ ನನಗನ್ನಿಸ್ತಿದೆ. ಇಲ್ಲ ಅಣ್ಣ, ನಾನು ನಾಟಕ ಆಡ್ತಾ ಇಲ್ಲ, ನನ್ನ ತಪ್ಪಿನಲ್ಲೂ ನನಗಾಗಿದೆ. ಅಮ್ಮ ನನಗೆಲ್ಲ ಥರ ಬುದ್ಧಿನೂ ಹೇಳಿದ್ದಾರೆ. ಈ ಬುದ್ಧಿನ ಒಂದು 2 ವರ್ಷಕ್ಕೆ ಮೊದಲೇ ಮಾಡಿದರೆ ಹಿಂಗೆಲ್ಲ ಆಗ್ತಾನೇ ಇದ್ದಿಲ್ಲ. ನನ್ನ ಮಗನೂ ನನ್ನ ಬಿಟ್ಟು ಹೋಗ್ತಿದ್ದಿಲ್ಲ. ಆದರೆ ಏನು ಮಾಡಲಿ, ನನಗಿವಾಗ ಬುದ್ಧಿ ಬಂದಿದೆ. ಅಮ್ಮ ಗೀತಾ, ಹೇಗಿದೆಯಮ್ಮ? ನಿನಗೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನೀನು ನನ್ನ ಕ್ಷಮಿಸೋದಿಲ್ವಾ? ಹೇಳು. ಅತ್ತೆ, ನಿಮ್ಮನ್ನು ಕ್ಷಮಿಸೋಕ್ಕೆ ನಾನು ಯಾರು ಹೇಳಿ? ಆ ದೇವರು ಎಲ್ಲರಿಗೂ ಅವ್ರ ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆ ಪ್ರಕಾರ ನೋಡೋಕ್ಕೋದ್ರೆ ನಿಮ್ಮ ಮಗನ ಕಳ್ಕೊಂಡು ನೀವು ತುಂಬ ದೊಡ್ಡ ಶಿಕ್ಷೆ ಅನುಭವಿಸಿದ್ರು ಅಂತ ನನಗನ್ಸಿದೆ. ಈಗಿರ್ಬೇಕಾದ್ರೆ ನಿನ್ನ ಕ್ಷಮಿಸೋಕ್ಕೆ ನಾನು ಯಾರು ಹೇಳಿ? ಅಣ್ಣ, ನಿನ್ನ ಮಗಳ ಮಾತು ಕೇಳಿದ್ಯಾ? ಹಾಂ, ಅದಕ್ಕೆ ನೀವು ಅವಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀರ. ಅದಕ್ಕೆ ಅವಳು ನಾನು ಎಷ್ಟೆಲ್ಲ ಮಾಡಿದ್ರು ಯಾವತ್ತೂ ನನಗಿದುವರೆಗೂ ಒಂದೊಂದು ಮಾತು ಬೈದಿಲ್ಲ, ಗೊತ್ತಾ ನಿಮಗೆ? ಆದರೆ ಎಲ್ಲ ತಪ್ಪು ನಾನೇ ಕಾರಣ, ನನ್ನದೇ ತಪ್ಪು. ಆ ತಪ್ಪು ನಾನು ಸರಿ ಮಾಡಬೇಕು ಅಂತಲೇ ಬಂದಿದ್ದೀನಿ. ಸಂಜು, ನನ್ನ ಮಾತನ್ನ ನೀನು ಕೇಳ್ತೀಯಲ್ಲ? ಅದೇನಂದರೆ ನೀನು ನಮ್ಮ ಗೀತನ್ನು ಮದುವೆ ಮಾಡ್ಕೊತೀಯಾ? ನಾನು ಈ ಮಾತನ್ನ ಯಾವೇ ಕೆಟ್ಟ ಉದ್ದೇಶದಿಂದ ಹೇಳ್ತಾ ಇಲ್ಲ, ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀನು ತುಂಬ ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು. ನಮ್ಮ ಗೀತನೂ ಅಷ್ಟೇ, ನಿನ್ನಷ್ಟೇ ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿದೆ ಅವಳಿಗೆ. ನೀವಿಬ್ಬರು ಒಂದಾದರೆ ನೋಡಬೇಕು ಅನ್ನೋ ಆಸೆ ನನಗಿದೆ. ದುಡ್ಡಿನ ದುರಾಸೆಗೆ ಬಿದ್ದು ಅಥವಾ ತವ್ರ ಮನೆ ಸಂಬಂಧ ಕಳ್ಕೋಬಾರ್ದು ಅನ್ನೋ ಆಸೆಯಿಂದನೋ ನಾನು ದೊಡ್ಡ ತಪ್ಪು ಮಾಡಿದೆ. ಆ ದೇವ್ರು ನನಗೆ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ. ನನ್ನಿಂದ ಒಂದು ಜೀವಕ್ಕೆ ಇಷ್ಟು ನೋವಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಗೀತನ್ಗೆ ನಾನು ಏನು ಹೇಳ್ತೀನಿ ಅಂತ ನನಗೆ ಅರ್ಥ ಆಯ್ತಲ್ಲ? ಆಂಟಿ, ನಿಮ್ಮ ಮಾತನ್ನು ನಂಬ್ತೀನಿ. ಆದರೆ ಮದುವೆ ಅನ್ನೋದು ಒಬ್ಬರ ಕಡೆಯಿಂದ ಒಪ್ಪಿಗೆ ಬಂದರೆ ಆಗಲ್ಲ, ಅದಕ್ಕೆ ಇಬ್ಬರ ಕಡೆಯಿಂದ ಒಪ್ಪಿಗೆ ಇರಬೇಕು. ಹಾಂ, ನಾನು ಗೀತಾ ಹತ್ರ ಮಾತಾಡ್ತೀನಿ. ಗೀತಾ ಒಪ್ಕೊಂಡ್ರೆ ನಿಂಗೇನು ತೊಂದರೆ ಇಲ್ವಲ್ಲ? ಆಂಟಿ, ಮೊದಲು ನೀವು ಗೀತನ್ನ ಒಪ್ಪಿಸಿ. ಖಂಡಿತ. ಮಗಳೇ ಗೀತಾ, ನೀನು ಸಂಜೆನ ಮದುವೆ ಮಾಡ್ಕೊಮ್ಮ. ಅತ್ತೆ, ನಿಮ್ಗೆ ಏನಾಗಿದೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕಮ್ಮ ಗೀತಾ, ನಾನು ಈ ಥರ ಮಾತಾಡೋದು ನಿಮಗೆ ತಪ್ಪು ಕಾಣಿಸ್ತಿದ್ಯಾ? ಹಾಂ, ಇಲ್ಲ ಮಗಳೇ, ಇದರಲ್ಲಿ ಯಾವ ತಪ್ಪು ಇಲ್ಲ. ನೀನು ಏನು ತಪ್ಪು ಮಾಡಿಲ್ಲ. ಹಾಗಾಗಿ ನೀನು ಸಂಜೆನ ಮದುವೆ ಆಗಿ ಖುಷಿಯಾಗಿರು. ರಾಣಿ, ನನಗೆ ಯಾಕೋ ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ. ನೀನು ನಡವಳಿಕೆಯಿಂದ ಏನಾದರೂ ಕುತಂತ್ರ ಇದೆಯಾ ಹೇಗೆ? ಇಲ್ಲ ಅದಕ್ಕೆ, ಖಂಡಿತ ಇಲ್ಲ. ನನ್ನ ನಂಬಿ ಪ್ಲೀಸ್. ನಾನು ಕೆಟ್ಟವಳಾಗಿದ್ದೆ, ಆದರೆ ಈಗ ಬದಲಾಗಿದ್ದೀನಿ. ಮನುಷ್ಯನಿಗೆ ಒಂದಲ್ಲ ಒಂದು ಟೈಮಲ್ಲಿ ಬುದ್ಧಿ ಬಂದೇ ಬರುತ್ತೆ. ಹಾಗಾಗಿ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ಮೋಸ ಮಾಡೋಕ್ಕೆ ನನಗೆ ಯಾರೂ ಇಲ್ಲೂ ಇಲ್ಲ. ಸಂಜೆ ಬಾಯಲ್ಲಿ ನೋಡಿ, ನಾನು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಇನ್ನು ಆ ದೇವರೇ ಬಂದು ನಿಮ್ಮನ್ನ ಬೇರೆ ಮಾಡೋಕ್ಕೆ
ಸಾಧ್ಯನೇ ಇಲ್ಲ. ಅಣ್ಣ, ಅದಕ್ಕೆ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದ್ದೀನಿ. ನಾನು ಬರ್ತೀನಿ. ಗೀತಾ, ಇದೇನಮ್ಮ ಇದು? ನಿಮ್ಮತ್ತೆ ಇಷ್ಟೊಂದು ಬದಲಾಗ್ಬಿಟ್ಟಿದಾರಲ್ಲ. ನನಗನ್ಸುತ್ತೆ ಇದು ನಿಜವಾಗಿರೋ ಬದಲಾವಣೆ ಅಂತ. ಇನ್ನು ಮುಂದೆ ನಿಮ್ಮತ್ತೆ ಕಟ ನಿಂಗಿರೋದಿಲ್ಲ ಬಿಡು. ಗೀತಾ, ಐ ಆಮ್ ಸಾರಿ ಗೀತಾ, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ. ಆದರೆ ನಿಮ್ಮ ಅತ್ತೆನೇ ನನ್ನ ಕೈನೇ ಹಿಡಿದು ನಿನ್ನ ಕೈ ಇಟ್ಬಿಟ್ಟಿದ್ದು. ನಿಂಗಿದ್ರಲ್ಲಿ ಏನೂ ಬೇಜಾರಾಗಿಲ್ಲ ತಾನೇ? ಸಂಜು, ನಾನು ನಿಂಗೊಂದು ವಿಷಯ ಹೇಳಬೇಕು ಅಂತಲೇ ಕಾಯ್ತಾ ಇದ್ದೆ. ಅದೇನೆಂದರೆ, ನೀನನ್ನು ಮದುವೆ ಮಾಡ್ಕೋತೀಯಾ? ಗೀತಾ, ನೀನು ಏನಂತಿದ್ಯಾ? ನೀನು ನಿಜ ಹೇಳ್ತಿದ್ಯಾ? ಹೌದು ಸಂಜು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅಪ್ಪ, ಅಂತೂ ಇಂತೂ ನನ್ನ ಮಗಳು ಮತ್ತೆ ನಕ್ಬಿಟ್ಲು. ಸಾಕು, ನಂಗಿಷ್ಟೇ ಸಾಕು. ದೇವ್ರಿ, ನಾನೇ ಅಂತ ಅಂದ್ಕೊಂಡಿದ್ನಲ್ಲ, ಆ ಕನಸನ್ನ ನಿಜ ಮಾಡ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ದೇವ್ರೆ. ಅಪ್ಪ, ನೀನೇನು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿಯಲ್ಲ. ಅಕ್ಕನ ಲೈಫ್ ಸೆಟ್ಲ್ ಆಯಿತು, ನನ್ನ ಲೈಫು? ಈ ಕತೆನ 2 ಎಪಿಸೋಡ್ ಮಾಡಿ ಮುಗಿಸ್ತೀನಿ. ದಯವಿಟ್ಟು ಇನ್ನೂ ಮುಂದುವರಿಸಿ ಅಂತ ಕೇಳಕ್ಕೆ ಹೋಗ್ಬೇಡಿ. ಸಾಕು, ನಿಮ್ಮ ಇಷ್ಟಪಟ್ಟಾಗೆ ಸಂಜು ಮತ್ತು ಗೀತೆ ಒಂದಾದ್ರಲ್ಲ. ಇನ್ನೂ ಒಂದು ಕತೆ ಬರ್ತಾ ಇದೆಯಲ್ಲ, ನಮ್ಮ ಕತೆ ನಿಮ್ಮ ಜೊತೆ. ಅದು ಇನ್ನೂ ತುಂಬ ಚೆನ್ನಾಗಿದೆ. ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೀಗ ಸಪೋರ್ಟ್ ಮಾಡ್ತಾರೆ. ನಾನು ಹಾಕೋ ಎಲ್ಲ ಕತೆಗಳನ್ನೂ ನೋಡಿ.